ಇನ್ನು ಗ್ಯಾರಂಟಿ ಟೀಕೆ ಬಿಟ್ಟು ಬೇರೇನ್ ಮಾಡಿದ್ದಾರೆ ಈ ಬಿಜೆಪಿಯವರು ಅಂತ ಬಿವೈ ವಿಜಯೇಂದ್ರ ವಿರುದ್ಧ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. 10 ವರ್ಷದ ಸಾಧನೆ ಬಗ್ಗೆ ಮಾತನಾಡೋದನ್ನ ಬಿಟ್ಟು ಬರೀ ಗ್ಯಾರಂಟಿ ವಿಚಾರವನ್ನ ಟೀಕೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ನಾವು ರಾಜ್ಯದಲ್ಲಿ ಕೇವಲ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲ್ಸಲ್ಲ, ಪ್ರಧಾನಿ ಮೋದಿಯನ್ನೇ ಸೋಲಿಸ್ತೀವಿ ಅಂತಾನೂ ಸಚಿವ ಲಾಡ್ ಸವಾಲ್ ಹಾಕಿದ್ದಾರೆ. ನಾವು ಕನಿಷ್ಠ 20 ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. If there is anything new, then we will discuss. Apart from that, anything else they have got, rather than criticizing us, they should be very confident of talking about their 10 years progress, rather than criticizing us. This has been very old tricks of BJP. 10 ವರ್ಷದಲ್ಲಿ ಅವ್ರು ಏನ್ ಮಾಡಿದಾರೆ ಅಂತ ಹೇಳದ್ಬಿಟ್ಟು ಬರೀ ಇದನ್ನ ಕಾಂಟ್ರವರ್ಸಿ ಮಾತನಾಡ್ತಕ್ಕಂಥ ಕುಂದಿರಬಾರ್ದು ಅಂತ ನಿಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೀನಿ. 10 ವರ್ಷದಲ್ಲ. ದೇವೇಗೌಡರು ಹಾಗೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವಾಗಿ ಸಚಿವ ಕೆ.ಎನ್. ರಾಜಣ್ಣ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಹಿಂದೆ ವಚನ ಭ್ರಷ್ಟ ಅಂತ ಬಿಜೆಪಿಯವರೇ ಹೇಳಿದ್ದರು. ಈಗ ಅದೇ ಬಿಜೆಪಿಯ ಜೊತೆಗೆ ಕುಮಾರಸ್ವಾಮಿ ಅವರು ಕೈ ಜೋಡಿಸ್ತಾ ಇದ್ದಾರೆ. ದೇವೇಗೌಡರು ಹಿಂದೆ ಯಡಿಯೂರಪ್ಪನವರನ್ನ ಬೈತಾ ಇದ್ರು. ನೈಸ್ ರಸ್ತೆ ವಿಚಾರದಲ್ಲಿ ಯಡಿಯೂರಪ್ಪನವರನ್ನ ಹಿಗ್ಗಾಮುಗ್ಗಾ ಬೈದಿದ್ರು. ಸುಸಂಸ್ಕೃತರು ಯಾರೂ ಹಾಗೆ ಮಾತನಾಡೋದಿಲ್ಲ ಅಂತಾನೂ ರಾಜಣ್ಣ ಕಿಡಿಕಾರಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಲ್ಲಿ ಕುಮಾರಸ್ವಾಮಿ 20 ತಿಂಗಳು ಮುಖ್ಯಮಂತ್ರಿ ಆದರು ಅವರ ಸಹಕಾರದಿಂದ. ಅವರಿಗೆ 20 ತಿಂಗಳಾದ್ಮೇಲೆ ಬಿಟ್ಕೊಡ್ತೇನೆ ಅಂತ ಹೇಳಿ ಅವರಿಗೆ ವಚನ ಭ್ರಷ್ಟತೆಯನ್ನ ಮಾಡಿದಂತದ್ದು ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು. ಅದನ್ನ ಸಹಿಸಿನೂ ಕೂಡ ಜೆಡಿಎಸ್ನವರು ನಂಬಿದರಲ್ಲ ಇವರು ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಮಾದ. ಮತ್ತೆ ಸನ್ಮಾನ್ಯ ಹಿರಿಯ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಎಲ್ಲೋ ಹೊರಟೋದ್ರು, ಇಲ್ಲ ಕೇಳಿ ಅವರು ಓಡಾಡ್ತಾ ಇದ್ರು. ಅದು ಯಾವುದೋ ರಸ್ತೆ ವಿಚಾರದಲ್ಲಿ ಅಲ್ಲಿಗೆ ಹೋಗಿ ಅವ್ರು ಹೇಳಿದ್ರು, ನಾವು ಆ ಶಬ್ದ ಬಳಸೋದು ಸರಿಯೋ ತಪ್ಪೋ ಗೊತ್ತಿಲ್ಲ. ಅವರೇ ಹೇಳಿದ್ದು ದೇವೇಗೌಡರು. ಯಾರ ಬಗ್ಗೆ? ಯಡಿಯೂರಪ್ಪನವ್ರ ಬಗ್ಗೆ ಬಂದು ಹೇಳ್ದ ಅಂತ ಹೇಳಿ ಮಾಡಕ್ಕಾಗ್ತದ ಅಂತ ಹೇಳಿ ಹೇಳೋದು.